ಹೊಸ ವರ್ಷ ಸ್ವಾಗತ ಮಾಡೋಕ್ಕೆ ಇನ್ನೇನು ಕೇವಲ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು 2026ಗೆ ಸ್ವಾಗತಕ್ಕೆ ಏನು ನಗರದ ಎಲ್ಲ ಜನರು ಸಹ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಅದ್ರ ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನ ಪೊಲೀಸರು ಸಹ ಒಂದು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಈ ಒಂದು ಸೆಂಟ್ರಲ್ ಡಿವಿಷನ್ ಏನು ಬರುತ್ತೆ ಅಲ್ಲಿ ಸುಮಾರು 6,000ಕ್ಕೆ ಹೆಚ್ಚು ಕ್ಯಾಮ್ರಾಗಳನ್ನು ಏನು ಮಾನಿಟರ್ನ ಮಾಡ್ತಾ ಇರುವಂಥ 6,000 ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿರುವಂಥದ್ದು. ಅದರ ಒಂದು ಮಿನಿ ಕಮಾಂಡ್ ಸೆಂಟರನ್ನು ಸಹ ನಾವು ಇದೀಗ ನೋಡಬಹುದು. ಆ ಮಿನಿ ಒಂದು ಕಮಾಂಡ್ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಾಹ ಮಾಡುತ್ತೆ ಏನು ಅನ್ನೋದ್ರ ಬಗ್ಗೆ ಸಹ ನಾನು ಇದೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡು, ಇದು ಮಿನಿ ಕಮಾಂಡ್ ಸೆಂಟರ್ ಅನ್ನ ಇಲ್ಲಿ ಸೆಟಪ್ ಮಾಡಿರುವಂಥದ್ದು. ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಂಟ್ರೋಲ್ ರೂಮ್ಗಳು ಇಲ್ಲಿಂದ ಮೆಸೇಜ್ಗಳನ್ನ ಕೊಡ್ತಾ ಇರ್ತಾರೆ, ಮತ್ತೆ ಇಲ್ಲಿಂದ ಮೆಸೇಜ್ಗಳು ಇವರಿಗೆ ಬರ್ತಾ ಇರುತ್ತೆ. ಮತ್ತೆ ಇಲ್ಲಿ ಯಾರಿಗೆ ಏನು ಇಮಿಡಿಯೇಟ್ಲಿ ಮೆಸೇಜ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಹ ಇಲ್ಲಿ ಮಿನಿ ಈ ಕೇಂದ್ರ ವಿಭಾಗದ ಕಂಟ್ರೋಲ್ ರೂಮ್ ಅನ್ನ ಇಲ್ಲಿ ಸೆಟಪ್ ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ನೀವು ಏನು ಇದೀಗ ಒಂದು ಮಾನಿಟರ್ ಅಲ್ಲಿ ನೋಡ್ತಾ ಇದ್ದಾರೆ, ಎಲ್ಲಾನು ಸಹ ಸುಮಾರು 1,000ಕ್ಕೂ ಹೆಚ್ಚು ಕ್ಯಾಮ್ರಾಗಳ ಮಾನಿಟರ್ ಅನ್ನ ಇಲ್ಲಿ ಪೊಲೀಸರು ಮಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆದ್ರೆ ಇಲ್ಲಿಂದನೇ ಅವರನ್ನ ಕೂಡಲೇ ಏನೋ ಹಿಡ್ಕೊಂಡು ಮತ್ತೆ ಯಾರು ಅಲ್ಲಿ ಪಾಯಿಂಟ್ಸ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ಬೋದು. ನೀವು ಪ್ರತಿಯೊಂದು CCTVಗಳನ್ನ ನೋಡಬಹುದು. ಈ ಒಂದು MG ರಸ್ತೆ ಇರ್ಬೋದು, ಮತ್ತೆ ಬ್ರಿಗೇಡ್ ರಸ್ತೆ ಇರ್ಬೋದು, ಮತ್ತೆ ಚರ್ಚ್ ಸ್ಟ್ರೀಟ್ ಇರ್ಬೋದು, ಮತ್ತೆ ಒಪೆರಾ ಜಂಕ್ಷನ್ ಇರ್ಬೋದು, ಮತ್ತೆ ಕಾಮರಾಜ್ ರಸ್ತೆ ಇರ್ಬೋದು, ಎಲ್ಲ ರಸ್ತೆಗಳ ಒಂದು CCTVಗಳನ್ನ ಇಲ್ಲಿಂದನೇ ಮಾನಿಟರ್ ಅನ್ನ ಮಾಡ್ತಾ ಇರ್ತಾರೆ. ಮತ್ತೆ ಯಾವ ವೆಹಿಕಲ್ ಯಾವ ಕಡೆ ಹೋಗ್ತಾ ಇರುತ್ತೆ, ಮತ್ತೆ ಯಾವ ವ್ಯಕ್ತಿಗಳು ಯಾವ ಕಡೆ ಹೋಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇಲ್ಲಿಂದನೇ ಕೂತ್ಕೊಂಡು ಪೊಲೀಸರು ಮಾನಿಟರ್ ಅನ್ನ ಮಾಡ್ತಾರೆ. ಇದು ಪ್ರತ್ಯೇಕವಾಗಿ ಬ್ಯಾಕಪ್ ಅನ್ನ ಸಹ ಆಗಿರುತ್ತೆ. 30 ಕಳೆದ ಒಂದು ವಾರದಿಂದಲೂ ಸಹ ಈ ಒಂದು ಸೆಟಪ್ ಅನ್ನ ಮಿನಿ ಕಮಾಂಡ್ ಸೆಂಟರ್ ನ ಇಲ್ಲಿ ಬೆಂಗಳೂರಿನ ಪೊಲೀಸರು ಸೆಟಪ್ ಮಾಡ್ಕೊಂಡಿರುವಂತದ್ದು. ಪ್ರತ್ಯೇಕವಾಗಿ MG ರಸ್ತೆ ಇರ್ಬೋದು, ಮತ್ತೆ ಬ್ರಿಗೇಡ್ ರಸ್ತೆ ಇರ್ಬೋದು, ಮತ್ತೆ ಏನು ಚರ್ಚ್ ಸ್ಟ್ರೀಟ್ ಇರುತ್ತೆ. ಸೊ ಆ ಒಂದು ಚರ್ಚ್ ಸ್ಟ್ರೀಟ್ ಗೋಸ್ಕರನೇ ಇದು ಮಾಡ್ತಾ ಇರುವಂತ. ಈಗ ನೋಡ್ತಾ ಇರ್ಬೋದು ನೀವು, ಈ ರೀತಿ ಪೊಲೀಸರು ಸಹ ಒಂದು ಪಾಯಿಂಟ್ ಅಲ್ಲಿ ಇದು ಒಂದು ಇಟ್ಕೊಂಡು ಅಲ್ಲಿ ಗಸ್ತಲ್ಲಿ ಇರ್ತಾರೆ. ಮತ್ತೆ ಇಲ್ಲಿ ಒಂದು ಕ್ಯಾಮ್ರಾಗಳ ರೊಟೇಟ್ ಕ್ಯಾಮ್ರಾಗಳನ್ನ ಕೆಲವೊಂದಷ್ಟು ಕಡೆ ಮಾಡ್ಕೊಂಡಿರುವಂತದ್ದು. ಇದು ಎಂಪೈರ್ ಜಂಕ್ಷನ್ ಕ್ಯಾಮ್ರಾಗಳು, ಮತ್ತೆ SBI ಸರ್ಕಲ್ ಇರ್ಬೋದು, ಮತ್ತೆ ಈ ಕೇಂದ್ರ ವಿಭಾಗದಲ್ಲಿ ಬರುವಂತಹ ಪ್ರತ್ಯೇಕವಾದ ಒಂದು ರಸ್ತೆಗಳೇನು ಬರುತ್ತೆ ಅಲ್ಲಿ ರಸ್ತೆಗಳು ಎಲ್ಲನೂ ಸಹ ಇಲ್ಲಿಂದನೇ ಮಾನಿಟರ್ ಅನ್ನ ಮಾಡ್ತಾರೆ. ಅದಕ್ಕಾಗಿ ಆ ಸಿಬ್ಬಂದಿಗಳನ್ನ ಸಹ ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಇಲ್ಲಿ ಬ್ಯಾಕಪ್ ಯಾವುದೇ ರೀತಿಯಂತ ಒಂದು ಪವರ್ ಇದು ಮಾಡಬಾರ್ದು ಅಂದ್ಬಿಟ್ಟು ಪ್ರತ್ಯೇಕವಾಗಿ ಒಂದು ಪವರ್ ಬ್ಯಾಕಪ್ ಅನ್ನ ಇಟ್ಕೊಂಡಿರುವಂತದ್ದು. ಮತ್ತೆ ಸರ್ವರ್ ಸಹ ಅಷ್ಟೇ, ಇಲ್ಲಿಂದನೇ ಎಲ್ಲಾನು ಕಡೆ ಸರ್ವರ್ಗಳು ಸಹ ಒಂದು ಕ್ಯಾಮ್ರಾಗಳು ಕನೆಕ್ಟ್ ಮಾಡಿ ಒಂದು ಆಕ್ಟಿವ್ ಮಾಡಿ ಇಲ್ಲಿಂದ ರಿಸೀವ್ ಅನ್ನ ಮಾಡ್ಕೊಂತಾ ಇರುವಂತದ್ದು. ಮತ್ತೆ ಯಾರು ಈ ಒಂದು MG ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಗೆ ಎಂಟ್ರಿಯನ್ನ ಕೊಡ್ತಾರೆ ಅವರ ಮುಖ ಚಲನವಲನಗಳು ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳು ಅಥವಾ ಯಾರಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ವ್ಯಕ್ತಿಗಳು ಯಾರಾದ್ರೂ ಬಂದ್ರೆ ಕೂಡಲೇ ಪೊಲೀಸರಿಗೂ ಸಹ ಅಲರ್ಟ್ ಆಗುವಂತ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡ್ಕೊಂಡಿರುವಂತದ್ದು. ತುಂಬಾ ಅದ್ಭುತವಾದ ಒಂದು ಟೆಕ್ನಾಲಜಿಯನ್ನ ಬಳಸಿ ಇವತ್ತು ಬೆಂಗಳೂರಿನ ನಗರ ಪೊಲೀಸ್ ಆಗ್ತಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಏನೋ ಒಂದು ಟೆಕ್ನಾಲಜಿಯನ್ನ ಬಳಸ್ತಾ ಇರುವಂತದ್ದು. ಅದರ ಜೊತೆಗೆ AI ಕ್ಯಾಮ್ರಾಗಳನ್ನ ಸಹ ಒಂದು ಇನ್ಸ್ಟಾಲ್ ಮಾಡಿರುವಂತದ್ದು. ಈಗಾಗಲೇ ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿಯಲ್ಲಿ ಕೆಲವೊಂದಷ್ಟು ಕ್ಯಾಮ್ರಾಗಳು ಇನ್ಸ್ಟಾಲ್ ಆಗಿರುವಂತದ್ದು. ಅದ್ರ ಜೊತೆಗೆ ಒಟ್ಟಾರೆಯಾಗಿ ಈ ಒಂದು ಕೇಂದ್ರ ವಿಭಾಗದಲ್ಲಿ 6,000ಕ್ಕೆ ಹೆಚ್ಚು ಕ್ಯಾಮ್ರಾಗಳು ಇವತ್ತು ನ್ಯೂ ಇಯರ್ಗೋಸ್ಕರನೇ ಸೆಟಪ್ ಅನ್ನ ಮಾಡಿರುವಂತದ್ದು. ಕ್ಯಾಮ್ರಾಮನ್ ಶಿವಪ್ರಕಾಶ್ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು.